ಅಂತ ಹೇಳಿದ್ರು 50,000 ಫ್ಯಾಮಿಲೀಸು ಬ್ಯಾಂಗ್ಳೂರಲ್ಲಿ ಎಲ್ಲಾ ತರದ್ದು ರೈಡರ್ಸ್ದು ಒಂದು ನೆಲೆ ಆಗಿದೆ. ಈಗ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಆದಂಥ ಉದ್ಯೋಗ ಯೋಜನೆಗಳು ಬರ್ತಾ ಇಲ್ಲ. ಆಮೇಲೆ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀವಿ ಅಂದ್ರೆ ಅದನ್ನು ಸ್ಟಾಪ್ ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗತ್ತೆ? ನಾವು ಬಂದ್ಬಿಟ್ಟು ದಿಢೀರ್ ಅಂದ್ಬಿಟ್ಟು ಈ ತರ ಕ್ಯಾನ್ಸಲ್ ಮಾಡ್ತೀವಿ, ಸೀಸ್ ಮಾಡ್ತೀವಿ ಗಾಡಿ ಅಂದ್ರೆ ನಮ್ದು ಸ್ವಲ್ಪ ಥಿಂಕ್ ಮಾಡ್ಬೇಕಾಗತ್ತೆ. ಇವಿ ಕೆಲಸ ಇದರಿಂದನೇ ದುಡಿತಾ ಇದೀವಿ, ಇದರಿಂದಾನೇ ತಿಂತಾ ಇದೀವಿ. ದಿಢೀರ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನ್ ಮಾಡ್ತೀರಾ ಹೇಳಿ? ಆ ಕಂಪನಿ ಮಧ್ಯದಲ್ಲಿ ನಾವು ಎಫೆಕ್ಟ್ ಆಗ್ತಾ ಇದೀವಿ. ಅದಕ್ಕೆ ಸರ್ಕಾರ ಹತ್ರ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ನಮ್ಮ ಕಂಪ್ನಿಯವನು ನಮ್ಮ ಬದುಕಾಗ ಒಂದು ದಾರಿ ಮಾಡ್ಕೊಟ್ಟಾನೆ. ಇದರಿಂದ ನಾವು ಬದುಕ್ತಾ ಇದ್ದೀವಿ. ಆಲ್ಮೋಸ್ಟ್ 6 ತಿಂಗಳಿಂದ ನಾನು ಕೆಲಸ ಇಲ್ದಿರೋ ಓದಾಡ್ತಾ ಇರೋ ಮೇಲೆ ಇದು ನನಗೆ ಸಿಕ್ಕಿದೆ. ಇದೊಂದು ದಾರಿ ದೀಪ ಆಗಿದೆ. ಇದನ್ನ ಬ್ಯಾನ್ ಮಾಡಿರೋದು ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಪ್ರಶ್ನೆ ಇದೆ ಇಷ್ಟೇ, ಎಲ್ರಿಗೂ ಹೇಳೋದು, ನಾವು ಆಟೋದವ್ರು ಏನು ಮನವಿ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಆ ಥರ ಮನವಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ಬೇಕಾದ್ರೆ ಫಸ್ಟ್ ನಾವು ಕೊಡಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ, ಕಮಿಷನರ್ ಅವ್ರಿಗೆ ನಾಳೆ ಕೊಡೋಣ ಅಂತ ಎಲ್ಲರೂ ಗ್ರೂಪಲ್ಲಿ ನೀವು ಹೇಳಿದ್ರಿ. ನಾವು ಅದನ್ನ ಆಯ್ತು ಒಪ್ಪಿಗೆ ಇದು ಮಾಡಿ ಲೀಗಲ್ ಟೀಮ್ ಅವ್ರು ಕೇಳಿದ್ಕೆ ಅವರು ಆಯಿತು ನೀವು ಜನ ಇದು ಮಾಡ್ಕೊಂಡು ಬನ್ನಿ ಮಾಡೋಣ, ಮನವಿ ಕೊಡೋಣ ಅಂತ ಹೇಳಿದ್ರು. ನನ್ನ ಸಜೆಷನ್ ಅಂದರೆ ನಾವು ನಾಳೆ ಹೋಗಿ ಸೈಲೆಂಟಾಗಿ ಹೋಗ್ಬೇಕು, ಯಾವುದೇ ಥರ ಗಲಾಟೆ ಮಾಡಬಾರ್ದು, ಏನು ಮಾಡಿ ಸೈಲೆಂಟಾಗಿ ಆಫೀಸ್ ಹತ್ರ ಹೋಗಿ ಅವ್ರು ಮನವಿ ಕೊಟ್ಟು ನಾವು ಕೇಳಬೇಕಾದ್ದಿಷ್ಟೇ, ಸರ್ ಹೈಕೋರ್ಟಿಂದ ಸ್ಟೇ ಇದೆ ನಮಗೆ, ಓಲಾ ಗಾಡಿ ಬರೀ ಓಲಾ ಗಾಡಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟಿಂದ ಸ್ಟೇ ಇದೆ. ಸೊ ಆದ್ರೆ ನೀವು ಆ್ಯಕ್ಷನ್ ತಗೊಳಕ್ಕೆ ರಿಪೋರ್ಟ್ ಕೊಟ್ಟಿದ್ದೀರಾ, ಸೊ ಇದ್ರ ಬಗ್ಗೆ ಕನ್ಸಿಡರ್ ಮಾಡಿ ಅಂತ ಒಂದು ಹೇಳ್ಬೇಕು. ಇನ್ನೊಂದು ನನ್ನ ಪರ್ಸ್ನಲ್ ಅದು, ನೀವು ಯಾರಾದ್ರೂ ನಿಮ್ಗೆ ಏನಾದ್ರು ಇನ್ನೂ ಐಡಿಯಾ ಇದ್ರೆ ಹೇಳ್ಬೋದು. ನನ್ನೊಂದು ಐಡಿಯಾ ಏನಂದರೆ ಸರ್ಕಾರಕ್ಕೆ ನಾವು ಇನ್ನೂ ಅದರಲ್ಲಿ ಇನ್ನೊಂದು ಮನವಿ ಸೇರಿಸಿ ಅಂದರೆ ಆಟೋ ಮತ್ತು ಕ್ಯಾಬ್ ಅವ್ರಿಗೆ ಹೆಂಗೆ ಬ್ಯಾಚ್ ಕೊಡ್ತಾರೋ ಆ ಥರ ಬೈಕ್ ಟ್ಯಾಕ್ಸಿಯವರು ಒಂದು ಎಕ್ಸ್ಟ್ರಾ ಬ್ಯಾಚ್ ಕೊಟ್ಟು ಅದಕ್ಕೆ ಏನು ಅಮೌಂಟ್ ನಾರ್ಮಲ್ ಅಮೌಂಟ್ ಆಗುತ್ತೋ ಆ ಅಮೌಂಟ್ನ ಅವ್ರಿಗೆ ಕಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಾರಕ್ಕೂ ಅದಕ್ಕೆ ಆದಾಯ ಹೋಗುತ್ತೆ, ಡಿಪಾರ್ಟ್ಮೆಂಟ್ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ನಮಗೂ ಒಂಚೂರು ಹೊಟ್ಟೆಪಾಡಿಗೇನೋ ಇದಾಗುತ್ತೆ. ಯಾವುದೇ ಥರ ಗಲಾಟೆ ಭಯ ಇಲ್ದ್ರೆ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಂತ ನಂದೊಂದು ಪರ್ಸ್ನಲ್ ಇದು ಅದಿನ್ನೂ ಬರ್ದಿದ್ದೀರಿ. ಅದ್ರ ಎಲ್ಲರೂ ಓಕೆ ಅಂದರೆ ಮಾತ್ರ ಹಾಕೋಣ, ಇಲ್ದಿದ್ರೆ ಬೇಡ. ಮೂರನೇದು, ಎಲ್ರಿಗೂ ಸರ್ಕಾರದ ಪರವಾಗಿನೇ ನೀವು ಸರ್ಕಾರನೇ ಬೇಕಾದ್ರೆ ನಮ್ಗೆ ನೀವು ಏನು ಫೀಸ್ ನಾರ್ಮಲ್ ಫೀಸ್ ತೊಗೊಳ್ತೀರಾ ಅದಕ್ಕೆ ಫೀಸ್ ತೊಗೊಂಡು ಟ್ರೈನಿಂಗ್ ತಗೊಂಡು ಬೇಕಾದ್ರೆ ನೀವು ಕ್ಲಾಸ್ ತೊಗೊಳ್ಳಿ. ಒಂದು ದಿವಸ ಈ ಡ್ರೈವಿಂಗ್ ಲೈಸೆನ್ಸ್ಗೆ ಬ್ಯಾಚ್ ಹಿಂಗೆ ಕರೀತಾರೆ, ಆ ಥರ ಬ್ಯಾಚ್ ತೊಗೊಂಡು ಟ್ರೈನಿಂಗ್ ತೊಗೊಂಡ್ಮೇಲೆ ಅವ್ರು ಫಿಟ್ ಆದಮೇಲೆ ಬೇಕಾದ್ರೆ ಬ್ಯಾಚ್ ಕೊಡಿ ಅಂತಾನೆ ನಾವು ಅದನ್ನು ಸರ್ಕಾರಕ್ಕೆ ಮನವಿ ಕೊಟ್ಟರೆ, ಡಿಪಾರ್ಟ್ಮೆಂಟಲ್ಲಿ ನಾವು ಡೈರೆಕ್ಟಾಗಿ ಹೇಳಂಗಿಲ್ಲ, ಅದಕ್ಕೆ ಇಂಡೈರೆಕ್ಟಾಗಿ ನಾವು ಬರ್ದಿದ್ದೀರಿ. ಲೀಗಲೈಸ್ ಮಾಡಿಕೊಡಿ ಬೈಕ್ ಟ್ಯಾಕ್ಸಿನ, ಸಿಟಿ ಲಿಮಿಟಲ್ಲಿ ಅಟ್ಲೀಸ್ಟ್ ಮೆಟ್ರೋ ಸಿಟೀಸಲ್ಲಿ ಲೀಗಲೈಸ್ ಮಾಡಿಕೊಡಿ. ಇದರಿಂದ ಅದು ಎಸ್ಪೆಷಲಿ ಇವಿ ಬೈಕ್ಗೆ ಮಾಡಿಕೊಡಿ. ಯಾಕೆ ಅಂದರೆ ಇದ್ರಲ್ಲಿ ಪೊಲ್ಯೂಷನ್ ಆಗಲ್ಲ, ಎನ್ವೈರನ್ಮೆಂಟ್ ಇಲ್ಲ, ಫ್ಯೂಚರ್ ಇವಿನೇ ಇರೋದು. ಎಲ್ಲ ಸ್ಟೇಟಿಂದ ನಡೆದು ಎಲ್ಲ ದೇಶದಲ್ಲೂ ಇವಿನೇ ಇದಾಗ್ತಾ ಇದೆ. ಸೊ ಪೆಟ್ರೋಲು ಡೀಸೆಲ್ ಮತ್ತೆ ಇದಾಗೋ ಬದಲು ಇವಿನೇ ಇದು ಮಾಡ್ಕೊಳ್ಳೋಣ, ಇಂಪ್ರೂವ್ ಮಾಡಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ಗೌರ್ಮೆಂಟ್ಗೂ ಒಂದು ಆದಾಯ ಬರುತ್ತೆ ಅಂತ ಇಷ್ಟಕ್ಕೆ ನಾವು ಮನವಿ ಮಾಡೋಕ್ಕೆ ರೆಡಿದ್ದೀರಿ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್, ಜನ ಇನ್ನೂ ಇದು ಮಾಡ್ಕೊಂಡು ಯಾವುದೇ ಥರ ಗಲಾಟೆ ಮಾಡಿದಿರಾ ಸೈಲೆಂಟಾಗಿ ಬಂದು ನಾವು ಮನವಿ ಕೊಟ್ಬಿಟ್ಟು, ಇಲ್ಲ ಇಷ್ಟೆಲ್ಲ ಆದ್ರೂ ಸರ್ ನಿಮ್ಮ ಕಡೆಯಿಂದಾನೇ ಏನಾರು ಒಂದು ಆದಾಗ ನಮಗೆ ಬೈಕ್ ಟ್ಯಾಕ್ಸಿ ಜನ ನಾವು ಹೊಟ್ಟೆಪಾಡು, ನಮ್ಮದು ಅವರು ಬೇರೆಯವ್ರದ್ದು ಹೆಂಗೆ ಹೊಟ್ಟೆಪಾಡಿದೆ, ನಮ್ಮದು ಇಷ್ಟು ಜನ ಇದ್ದೀರಿ, ನಾವು 10,000 ಜನ ಇದ್ದೀರಿ, ಬೈಕ್ ಟ್ಯಾಕ್ಸ್ 10,000 to 15,000 ಇದ್ದೀರಿ. ಸೊ ನಮ್ಗೆ ನಿಮ್ಮ ಕಡೆಯಿಂದ ನಿಮ್ಮದೇ ಏನಾರು ಪ್ಲಾನ್ ಇದ್ರೆ ದಯವಿಟ್ಟು ಅದನ್ನ ಹೇಳಿ, ನಾವು ಅದನ್ನ ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಿ. ನಿಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದನ್ನ ನಾರ್ಮಲೈಸ್ ಮಾಡಿಕೊಡಿ, ನಾವು ಅದನ್ನ ಜಾಯ್ನ್ ಆಗಿ ಎಲ್ಲರೂ ಸೇರಿಸ್ಕೊಂಡು ನಾವು ಅದು ಮಾಡ್ತೀರಿ ಅಂತ ಹೇಳೋಣ ಅಂತ ನಮ್ಮೊಂದು ಪ್ಲ್ಯಾನು. ಸೊ ಇದ್ರ ಇಷ್ಟು ಕೊಡಬೇಕು ಅಂತ ನಾಳೆ ನಾವು ಡಿಸೈಡ್ ಮಾಡಿರೋದು. ಸೊ ಅದಕ್ಕಾಗಿ ಎಲ್ಲರೂ ಬರಬೇಕು. ಯಾಕಂದ್ರೆ ನಾಳೆ ಇಲ್ಲಿ ಹೇಳಿದ್ದನ್ನ ಮತ್ತೆ ನಾಳೆ ಒಬ್ರು ಬಂದು ಅವ್ರು ಮೀಡಿಯಾದವ್ರು ಬಂದು ಏನೋ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಸಮಸ್ಯೆ ಆಗುತ್ತೆ. ಅವಾಗ ನಾವೇನು ಅವ್ರಿಗೆ ಹೈಲೈಟ್ ಆಗಬೇಕು, ಅವ್ರಿಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಾದ್ರೆ ಎಲ್ರಿಗೂ ನಾವು ಕ್ಲೀನಾಗಿರ್ಬೇಕಾ, ಇಲ್ಲ ನಾವು ಇಂಥ ಸಬ್ಜೆಕ್ಟ್ ಮೇಲೆ ಈ ವಿಷಯದ ಮೇಲೆ ಕೊಡಕ್ಕೆ ಹೋಗ್ತಾ ಇದ್ರಿ ಅಂತ ಎಲ್ಲರೂ ಅದೇ ವಿಷಯ. ನಾನೊಂದು ಹೇಳೋದು, ಇವ್ರೊಂದು ಹೇಳೋದು, ಇನ್ನೊಂದು ಹೇಳೋದು ಅಂದರೆ ನಮ್ಮ ಕೆಲಸ ಕೆಟ್ಟೋಗುತ್ತೆ, ಕೆಲಸನೂ ಆಗಲ್ಲ. ನಮ್ಮ ಫುಲ್ ಆಲ್ಮೋಸ್ಟ್ ಓಲಾದವ್ರು ಹೇಳ್ದಂಗೆ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂದ್ಬಿಟ್ಟು ಕೆಲಸ ಕೆಟ್ಟೋಗುತ್ತೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟ. ಬೇರೆ ಇನ್ನೇನಾದ್ರು ಯಾರಿಗಾರು ಇದರೆಲ್ಲ ಇನ್ನೂ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಅದು ಇನ್ನು ಬೇರೆ ಒಪಿನಿಯನ್ ನಿಮ್ಗೆ ಯಾರಾದರೂ ಐಡಿಯಾ ಒಳ್ಳೆ, ಎಲ್ರಿಗೂ ನನಗೆ ಯಾವಾಗಲೂ ನಾನು ಅಂತಲ್ಲ, ನಿಮ್ಗೆ ಏನಾದ್ರು ಒಂದು ಐಡಿಯಾ ಇದೆ ದಯವಿಟ್ಟು ಮುಂದೆ ಬನ್ನಿ, ಅಕಸ್ಮಾತ್ ಹೇಳಿ ಸಾಕು, ಅದನ್ನ ಆ್ಯಡ್ ಮಾಡೋಣ. ಇನ್ನೂ ಬೆಟರ್ ಐಡಿಯಾ ಅಂತ ಯಾರತ್ರ ಇದ್ರೆ ದಯವಿಟ್ಟು ಹೇಳಿ. ನನ್ನ ಪರ್ಸನಲ್ ಒಪಿನಿಯನ್ನು, ಈಗ ನಾವು ಈಗ ಬರೀ ಓಲಾ ಪಾರ್ಟ್ನರ್ಸ್ ಮಾತ್ರ ಇಲ್ಲಿರೋದು ನಾವು. ಓಕೆ, ಈಗ ಅಗ್ರಿಗೇಟರ್ ಅಂತ ಹೇಳಿದ್ರೆ ಊಬರ್ ಇದೆ, ಊಬರ್ ಲೆಕ್ಕಕ್ಕಿಲ್ಲ ಬಿಡಿ, ಅದು ರ್ಯಾಪಿಡೋ ಇದೆ.
ಮತ್ತೆ ರ್ಯಾಪಿಡೋನು ಒಂದು ಅವ್ರದೇ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಮಾಡ್ತಿರ್ಬೋದು ಈ ತರ. ಒಂದು ಸರಿ ಅವ್ರನ್ನ ಯಾರನ್ನಾರು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾರ ಪ್ರೋಗ್ರೆಸ್ ಇದೆ ಅಂತ ಕೇಳಿ ಕಲೆಕ್ಟಿವ್ ಆಗಿ ಮಾಡೋದು ಬೆಟರ್ ಅಂತ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಸ್ಟ್ರೆಂತ್ ಬರುತ್ತೆ. ನಾನು ರೀಸೆಂಟ್ ಸರ್ವೆ ಪ್ರಕಾರ ನೋಡಿದಾಗ ಹೆಚ್ಚು ಕಮ್ಮಿ ಎಷ್ಟು 80,000 ಜನ ಏನೋ ಇದೆ ಅಂತ ಹೇಳ್ದಂಗಿತ್ತು. ಆಸ್ ಈಕ್ವಲೆಂಟ್ ಟು ಆಟೋ ಡ್ರೈವರ್ಸ್ ಇದಾರೆ ರ್ಯಾಪಿಡೋ ಆಸ್ ವೆಲ್ ಆಸ್ ಹಾ, ಹಾ, ಊಬರ್ ಅಲ್ಲಿ ಹಾ. 2.5 lakh ಆಟೋಗಳಿದ್ರೆ ಹಾ 2.5 lakh ರ್ಯಾಪಿಡೋ ರೈಡರ್ಸ್ ಇದಾರೆ. ರ್ಯಾಪಿಡೋ ಮತ್ತೆ ಎಲ್ಲ ಬೈಕ್ ಹಾ ಎಲ್ಲ ಒಟ್ಟಿಗೆ ಮಾಡಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಮೂವ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ನನ್ನ ಒಪಿನಿಯನ್. ಮಾತಾಡಿ ಒಂದ್ 2 ನಿಮಿಷ ಯಾರು ಮಾತಾಡ್ಕೋಬೇಡಿ, ನಾನು ಹೇಳೋದು ಹೇಳ್ಬಿಡ್ತೀನಿ ಫಸ್ಟ್. ಹಾ ಇಲ್ಲಿ ಬಂದಿರೋರು ಮೆಜಾರಿಟಿ ಏನಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ಸ್. ಮತ್ತೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಕಮಿಟ್ಮೆಂಟ್ ಮತ್ತೆ ಪ್ರಾಬ್ಲಮ್ ಆಗ್ತಿರೋರು. ಓಕೆ, ಇನಿಷಿಯೇಟಿವ್ ತಗೊಳ್ಳೋರು. ನಾನು ಹೇಳೋದು ಏನಂತ ಹೇಳಿದ್ರೆ ಈಗ ನಮಗೆ ಇಷ್ಟು ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ, ನಾವು ಬಂದಿದ್ದೀವಿ. ಓಕೆ, ಇನ್ನು ಬೇರೆ ಇನ್ನು ಪ್ರಾಬ್ಲಮ್ ಆಗಿಲ್ಲ, ಅವ್ರಿಗೆ ಆಗೋದಿದೆ. ಇನ್ನು ಒಂದು 2-3 days ವೇಟ್ ಮಾಡೋಣ. ಓಕೆ, ಅವ್ರಿಗೂ ಬಿಸಿ ತಾಗುತ್ತೆ 100%. ನಮಗೆ ಪ್ರಾಬ್ಲಮ್ ಆಗುತ್ತಿಲ್ಲ ಅನ್ನಲ್ಲ, ಬಟ್ 2-3 days ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಮಿನಿಮಮ್ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ಓಕೆ, ಇನ್ನು 2-3 days ಆದ್ಮೇಲೆ ಇವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋಣ. ಈ ಡೇಟಿಗೆ ನಾವು ಹೋಗ್ತಾ ಇದೀವಿ. ಬೇರೆ ಅಗ್ರಿಗೇಟ್ ರೈಡರ್ಸ್ ಎಕ್ಸಾಂಪಲ್ ಬೇರೆ ಬೇರೆ ಇದಾವೆ, ಊಬರ್, ರ್ಯಾಪಿಡೋ, ಸುಮಾರು ಇದಾವೆ. ಇದೆಲ್ಲದ್ರಲ್ಲೂ ಅಗ್ರಿಗೇಟ್ ರೈಡರ್ಸ್ ಯಾರು ಇದ್ದೀರಾ ಅವ್ರು ಇಂಟ್ರೆಸ್ಟೆಡ್ ಇರೋರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ವಾಟ್ಸ್ಆಪ್ ನಂಬರ್ ಹಾಕೋಣ. ಯಾವ್ದು ಪರ್ಸನಲ್ ನಂಬರ್ ಹಾಕೋದ್ ಬೇಡ, ಒಂದು ವಾಟ್ಸ್ಆಪ್ ನಂಬರ್. ಆ ನಂಬರ್ ಬರೀ ವಾಟ್ಸ್ಆಪ್ ಅಲ್ಲಿ ನಾನು ಬರ್ತೀನಿ. ಆ ನಂಬರ್ ಬರೀ ವಾಟ್ಸ್ಆಪ್ ಅಲ್ಲಿ ಬೇರೆ ಪಾರ್ಟ್ನರ್ಸ್ ಎಲ್ಲಾರು ಕಮ್ಯುನಿಕೇಟ್ ಮಾಡಕ್ಕೆ, ಅವ್ರು ಕಮ್ಯುನಿಕೇಟ್ ಮಾಡಿ ಈ ಡೇಟ್ಗೆ ಈ ಲೊಕೇಶನ್ ಬರ್ತಿದೀವಿ ಇಷ್ಟ ಯಾರು ಬರ್ಲಿ. ನಮ್ಮ ಓಲಾ ರೈಡರ್ಸ್ಗೂ ಸ್ವಲ್ಪ ಜನ ಪ್ರಾಬ್ಲಮ್ಸ್ ಆಗಿರುತ್ತೆ. ಇಷ್ಟು ಜನ ಅಂತೂ ನನಗೆ ಗೊತ್ತಾಗ 90% ಬರ್ತಾರೆ. ಇನ್ನು 10% ಏನಂತ ಹೇಳಿದ್ರೆ ಪರ್ಸನಲ್ ಪ್ರಾಬ್ಲಮ್ಮು ಅಥವಾ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಏನೋ ಬಂತು ಅಂದ್ರೆ ಮಾತ್ರ ಬರಲ್ಲ. ಓಕೆ, ಮಿಕ್ಕಿದ್ರೆಲ್ಲ ಬರ್ತಾರೆ. ಇಷ್ಟು ಜನ ಪ್ಲಸ್ ನಾಳೆ ನಡೆದು ಒಂದು 3 days ಪ್ರಾಬ್ಲಮ್ ಆಗಿರುತ್ತಲ್ಲ ಅವರು ಬರ್ತಾರೆ. ಆಮೇಲೆ ಮತ್ತೆ ಯೂಟ್ಯೂಬ್ ಅಲ್ಲಿ ಚಾನಲ್ ನೋಡ್ಬಿಟ್ಟು ಪಾರ್ಟ್ ಟೈಮ್ ರೈಡರ್ಸ್, ಆಮೇಲೆ ಮತ್ತೆ ಈಗ ಎದ್ಕೊಂಡು ಸ್ವಲ್ಪ ಅಲ್ಲೆಲ್ಲ ಓಡಾಡ್ಕೊಂಡಿರ್ತಾರಲ್ಲ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಏನ್ ಮಾಡ್ಬೇಕು ನ್ಯೂಸ್ ನೋಡ್ತಿರ್ತಾರಲ್ಲ ಅವರು, ಇವರೆಲ್ಲರೂ ಒಂದು ಡೇಟಿಗೆ ಬಂದು ಕಲೆಕ್ಟ್ ಆಗ್ತಾರೆ. ಆ ಡೇಟಿಗೆ ಬಂದು ಕಲೆಕ್ಟ್ ಆದವರು ಏನಿಲ್ಲ ಈ ತರ ಒಂದು 2 hour 3 hour ವೇಟಿಂಗ್ ಎಲ್ಲ ಇಲ್ಲ. 1 hour ಬಫರ್ ಟೈಮು. ಆ 1 hour ಬಫರ್ ಟೈಮು ಈಗ ನಾವು ಎಕ್ಸಾಂಪಲ್ ಶಾಂತಿನಗರ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಲ್ಲಿ ಇರೋಣ. ಶಾಂತಿನಗರ್ ಇದು ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ ಹೇಳಿದ್ರೆ ಹತ್ರ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಹೇಳ್ತೀವಿ. ಅಲ್ಲಿಗೆ ಎಕ್ಸಾಂಪಲ್ ಈಗ 1 ಗಂಟೆಗೆ ಬರ್ಬೇಕಂದ್ರೆ 1 ಗಂಟೆಗೆ ಎಲ್ಲರೂ ಬಂದ್ಬಿಡ್ಬೇಕು. ಸೊ 3 ಗಂಟೆಗೆ ನಾವು ಲೆಟರ್ ಕೊಡಬೇಕು. ಆ 3 ಗಂಟೆ ಲೆಟರ್ ಕೊಡಕ್ಕಿಂತ ಮುಂಚೆ ನಮ್ಮ ಪೇಪರ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಾನು ಒಂದು ರಫ್ ನಂಬರ್ ಹೇಳ್ತೀನಿ, ನಾನು ನಂಬರ್ ಹೇಳ್ತಿದ್ದೀನಿ ನಾನು ಅಷ್ಟೇ. ಇಲ್ಲಿ ಸೊ ಒಂದು 3 o'clock ಅಂತ ಹೇಳಿದ್ರೆ ಆ 3 o'clock ಒಳಗಡೆ ನಮ್ ಕಾಂಟ್ಯಾಕ್ಟ್ಸ್ ಯಾರು ಇದೆ ಒಂದು 2 hours ಮಟ್ಟಿಗೆ ಬರ್ರಿ ಅಂದ್ರೆ ಬರ್ತಾರೆ. ಯಾರೇ ಆಗಿರ್ಲಿ ನಮ್ಗೆ ಗೊತ್ತಿರೋ ಕೈ ಹೇಳ್ಕೊಂಡು ಕರ್ಕೊಂಡ್ ಬರ್ಬೇಕಾಗುತ್ತೆ. ಬರ್ಕೊಂಡು ಅವ್ರ ನಂಬರು, ಫೋನ್ ನಂಬರು ಮತ್ತೆ ಅವರು ಒಂದು ಸಿಗ್ನೇಚರ್ ಅಷ್ಟೇ. ನಾವು ಬಂದಿದ್ದೀವಿ, ನಮಗೂ ತೊಂದರೆ ಆಗ್ತಿದೆ, ಸ್ಟೇಟ್ಮೆಂಟ್ ಎಲ್ಲಾರ್ದು ಸೇಮ್ ಇರುತ್ತೆ. ಬಟ್ ಏನಂದ್ರೆ ನಮ್ಮ ಹಾಜರಿ ಒಂದು ಹಾಕ್ಬಿಟ್ಟು ಕೊಟ್ವಿ ಅಂದ್ರೆ ಅಟ್ಲೀಸ್ಟ್ ಒಂದು 500 ಜನ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ತುಂಬಾ ವೇಟೇಜ್ ಬರುತ್ತೆ. ಆ 500 ಜನದ ಮೇಲೆ ನಾವು ಬೇಕಾದ್ರೆ ಮೀಡಿಯಾಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಮ್ಗೆ ಹಿಂಗೆ ಲೈವ್ ಪ್ರಾಬ್ಲಮ್ ಆಗ್ತಿದೆ, ಇದು ಚಿಕ್ಕದು, ಬಟ್ 500 ಫ್ಯಾಮಿಲೀಸ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಬರೀ ಆಟೋದವರು ಅಷ್ಟೇ ಅಲ್ಲ, ನಮ್ದು ಜೀವನ ಇದೆ. ಸೊ ಇದ್ರ ಮೇಲೆ ನಾವು ಜೀವನ ಮಾಡ್ತಿದೀವಿ. ನಮ್ಮ ಪ್ರಾಬ್ಲಮ್ಸ್ ಮೀಡಿಯಾ ಹೇಳ್ಕೋಬಹುದು. ಅವರು ಚಿಕ್ಕದಾಗಿ ಫ್ಲಾಶ್ ನ್ಯೂಸ್ ಅಲ್ಲಿ ಹಾಕ್ತಾರೋ ಅಥವಾ ಏನೋ ಒಂದು 20 seconds ಅದನ್ನ ತೋರಿಸಿದ್ರು ಸಾಕು ನಮಗೆ ಇನ್ನೂ ಗ್ಯಾದರಿಂಗ್ಸ್ ಬರುತ್ತೆ. ಓಕೆನಾ. 2 ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಕೋರ್ಟ್ ಕೇಸ್ ನಡೀತಿರೋದ್ರಿಂದ ನಮಗೆ ಅದೊಂದು ಲೀಗಲ್ ತುಂಬಾ ಸಪೋರ್ಟ್ ಸಿಗುತ್ತೆ. ಸೆಕೆಂಡ್ ಪಾಯಿಂಟ್ ಅಂದ್ರೆ ನಮ್ದು ಯೂನಿಟಿ ದೊಡ್ಡದಾಗ ಹೋಗುತ್ತೆ. ಅವಾಗ ನೆಕ್ಸ್ಟ್ ಏನೇ ಬಂದ್ರು ಎಂಟೈರ್ ಬ್ಯಾಂಗ್ಳೂರಲ್ಲಿ ಏನೇ ಬಂದ್ರು ಯಾರು ಲೀಡರ್ ಅಂತಲ್ಲ, ಎಲ್ಲಾರ್ಗೂ ಕಾಂಟ್ಯಾಕ್ಟ್ ಆಗುತ್ತೆ, ಎಲ್ಲರೂ ಕಮ್ಯುನಿಕೇಟ್ ಮಾಡ್ಬೋದು, ಎಲ್ಲರೂ ಮುಂದುವರಿಬಹುದು. ಇದು ನನ್ನ ಪರ್ಸನಲ್ ಒಪಿನಿಯನ್. ಇದು ಬಿಟ್ಟು ನಿಮ್ಗೆ ಯಾವ್ದಾರ ಏನೋ ಒಪಿನಿಯನ್ ಇದ್ರೆ ಇದ್ರಲ್ಲಿ ಚೇಂಜಸ್ ಇದ್ರೆ ನೀವು ಮಾತಾಡಿ ನೋಡಿ ಹೇಳಿ. ಸಮಸ್ಯೆ ಎಲ್ರಿಗೂ ಇದೆ, ಬಂದಿರೋರ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಆದ್ರೆ ಇಲ್ಲಿಗೆ ನಿಲ್ಲಲ್ಲ, ನಾಳೆ ಮನವಿ ಕೊಟ್ಮೇಲೂ ಇನ್ನೂ ನಿಲ್ಲಲ್ಲ. ಈ ಬೈಕ್ ಟ್ಯಾಕ್ಸಿಯಿಂದ ನಮ್ಗೆ ಇನ್ನು ಮುಂದೆ ಸುಮಾರು ಪ್ರಾಬ್ಲಮ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ನಾವು ಒಗ್ಗಟ್ಟಾಗಿದ್ರೆ ನಮ್ಗೆ ಯಾರನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಸೊ ನಾಳೆ ನಾವು ಸರ್ಕಾರಕ್ಕೆ ಮನವಿ ಕೊಡಕ್ ಹೋಗ್ತಾ ಇದ್ದೀರಿ. ಸೊ ದಯವಿಟ್ಟು ನೀವು ಬರೋರು ಓಲಾ ಗಾಡಿಯಲ್ಲಿ ಬರ್ರಿ, ಇಲ್ಲ ಪೆಟ್ರೋಲ್ ಗಾಡಿಯಲ್ಲಿ ಬನ್ರಿ. ನೀವು ಬರೋರು ನಿಮ್ಮ ಜೊತೆ ಯಾರೋ ಒಂದು 2-3 ನಿಮ್ಮ ಪಕ್ಕದಲ್ಲಿ ಇರೋರು, ಓಲಾ ಡ್ಯೂಟಿ ಮಾಡೋರು, ಇಲ್ಲ ಬೇರೆ ಬೈಕ್ ಟ್ಯಾಕ್ಸಿ ಅವ್ರು ಮಾಡೋರು, ಅವರೆಲ್ಲರೂ ಕರ್ಕೊಂಬನ್ನಿ. ಕರೆಕ್ಟಾಗಿ 11 ಗಂಟೆ ನಮ್ಮ ಟೈಮ್ ಅಂದ್ರೆ ನೀವು ಅರ್ಧ ಗಂಟೆ ಒಂದು 5 ನಿಮಿಷ. ಯಾಕಂದ್ರೆ ಇಲ್ಲಿ ಬಂದಂಗೆ ಅಲ್ಲಿ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಆಫೀಸರು ಊಟದ ಟೈಮು ಶಾಂತಿನಗರ್ TV9 ಆಪೋಸಿಟ್ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಎಲ್ಲ ಗಾಡಿಗೂ ಪಾರ್ಕ್ ಮಾಡೋಷ್ಟು ಜಾಗ ಇದೆ ಅಲ್ಲಿ. ಸೊ ಅಷ್ಟು ಜಾಗ ಇದೆ ಅಲ್ಲಿ, ಮೋಸ್ಟ್ಲಿ ದೊಡ್ಡ ಜಾಗ ಅದು. ಸೊ ಅಲ್ಲಿಗೆ ಕರೆಕ್ಟಾಗಿ ಅಲ್ಲಿ TV9 ಆಫೀಸ್ ಹತ್ರ ಬಂದು ಅಲ್ಲಿ ಹಿಂದೆಗಡೆ ರೋಡ್, ಕಾಂಕ್ರೀಟ್ ರೋಡು, ಅಲ್ಲಿ
ಯಾವ ಟಿವಿ? ಶಾಂತಿನಗರ ಟಿವಿ ಟವರ್ ಅಲ್ಲ, ಶಾಂತಿನಗರ್. ಸ್ಟೇಡಿಯಂ ಅಲ್ಲಿ ಬಂದ್ಬಿಡುತ್ತೆ TV9 ಆಫೀಸ್ ಇದೆ. ಹಾ, ಲೊಕೇಶನ್ ಹಾಕ್ತೀರಿ. ಇವಾಗ ಹೋಗ್ತಾನೆ ನೋಡ್ಕೊಂಡು ಬೇಕಾದ್ರೆ ಲೊಕೇಶನ್ ಹಾಕ್ತೀರಿ. ಸೊ ಎಲ್ರು 11 ಗಂಟೆಗೆ ಅಸೆಂಬಲ್ ಆದ್ರೆ, ಯಾಕಂದ್ರೆ 1 ಗಂಟೆಗೆ ಗವರ್ಮೆಂಟ್ ಆಫೀಸರ್ ಊಟಕ್ಕೆ ಹೊರಟೋಗ್ತಾರೆ. ಸೊ 1 ಗಂಟೆ ಒಳಗಡೆ ನಾವು ಹೋಗಿ ಅಷ್ಟರಲ್ಲಿ ಅಲ್ಲಿಂದ ಒಂದ್ ಸ್ವಲ್ಪ ಎಲ್ಲರೂ ಗ್ಯಾದರಿಂಗ್ ಹಾಕೊಂಡು ಇನ್ನೊಂದ್ಸತಿ 11 ಕರೆಕ್ಟಾಗಿ ಬರ್ತಾರೆ, ಇಲ್ಲಾಂದ್ರೆ 10:30ಗೆ ಬಿಡ್ತಾರೆ. ಆಮೇಲೆ 11:30 1 ಗಂಟೆ ಅಂದ್ರೆ ಇವ್ರು ಬರೋದು 10:30ಗೆ ಬರಪ್ಪ ಹೋಗ್ಲಿ ನಮ್. ಬಟ್ ಹಂಗಂದ್ರೆ 10:30 ಅನ್ಬಿಟ್ಟು ಇವಾಗ 11 ಗಂಟೆ ಅಂತ ಆತರ ಮಾಡ್ಬೇಡ್ರಿ. ನಾನ್ ಯಾಕಂದ್ರೆ ನಾವು ಇವಾಗ ನೋಡ್ರಿ ರಾತ್ರಿ 3 ಗಂಟೆಗೆ ಇದು ಕೆಲಸ ಮಾಡ್ಕೊಂಡು ಬೆಳಗ್ಗೆ ನಾಷ್ಟ ಮಾಡಿದ್ವಿ. ಇವಾಗ ನಾಷ್ಟ ಮಾಡಿದೀನಿ. ಸೊ ಎಲ್ರು ನಾಷ್ಟ ಮಾಡ್ಕೊಂಡು ಕರೆಕ್ಟಾಗಿ 10:30ಗೆ ಗಾಯನ ಅದೇ ಅಂತಿರೋದು. ಆದ್ರೆ ಎಲ್ಲಾರು ಅಸೆಂಬಲ್ ಆಗ್ಲಿ. ಆಯ್ತು, ಬೇಕಾದ್ರೆ ಟೈಮ್ ಕೊಡೋಣ, ಎಲ್ರು ಅಸೆಂಬಲ್ ಆಗ್ಲಿ. 10:30 ಇದಾಗುತ್ತೆ. 11 ಗಂಟೆ ಒಳಗಡೆ ಎಲ್ಲರೂ ಅಸೆಂಬಲ್ ಆದ್ರೆ ಒಂದು ಅರ್ಧ ಅವರ್ ಆಗುತ್ತೆ. 10:30 ಶುರು ಮಾಡಿ ಅಸೆಂಬಲ್ ಮಾಡಿ 11 ಗಂಟೆಯಿಂದ ಅಲ್ಲಿಂದ 1 ಕಿಲೋಮೀಟರ್ ಏನಷ್ಟೇ, ಒಂದು 500-700 ಮೀಟರ್ ಇದೆ ಅಷ್ಟೇ. ಎಲ್ಲರೂ ವಾಕಬಲ್ ನಡ್ಕೊಂಡೇ ಹೋಗಿ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋಣ. ಅಲ್ಲಿ ಒಂದು 20 ಜನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು, ಆಮೇಲೆ ಇವಾಗ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಏನ್ ನನ್ನನ್ನು ಕರ್ಕೊಂಡು ಹೋಗಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿಲ್ಲ. ಯಾರೋ ಒಂದು 20 ಜನ ಸೆಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಅಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಬಿಡಲ್ಲ. ಮೊನ್ನೆ ಅವ್ರು ಗಲಾಟೆ ಮಾಡೋದು, ನಾವು ಆ ಥರ ಗಲಾಟೆ ಮಾಡ್ಕೊಡ್ದು. ಯಾವುದೇ ಕಾರಣಕ್ಕೂ ಜೋಶಲ್ಲಿ ಇದ್ದೀರಿ, ನಾಳೆ ಆಟೋ ಅವ್ರ ಬಗ್ಗೆ ಅಲ್ಲಿ ಇದು ಯಾವುದೇ ತರ ಏನು ಮಾಡಬಾರ್ದು. ಬಹಳ ಇಂಪಾರ್ಟೆಂಟ್, ಇದನ್ನ ಹೇಳ್ತಾನೆ ಕೇಳ್ಕೊಳ್ರಿ. ಬೇಕಂದ್ರೆ ಅವ್ರು ಕೆಣಕಕ್ಕೆ ಬಂದೇ ಬರ್ತಾರೆ. ನಾಳೆ ಎಲ್ಲೋ ಒಂದ್ ಕಡೆ ನ್ಯೂಸ್ ಕ್ರಿಯೇಟ್ ಆಗುತ್ತೆ, ನಾಳೆ ಕೆಣಕಕ್ಕೆ ಬಂದೇ ಬರ್ತಾರೆ. ಆದ್ರೆ ನಾವು ದಯವಿಟ್ಟು ಸೈಲೆಂಟ್ ಆಗಿ ನಮ್ಗೆ ಬಂದಿರೋ ಕೆಲಸ, ನಮ್ಮ ಹೊಟ್ಟೆಪಾಡು ನಿಂತೋಗಿದೆ. ಸೊ ಹೊಟ್ಟೆ ನಮ್ಮ ಕಮಿಟ್ಮೆಂಟ್ಗಳು ಇದು ಮಾಡ್ಬೇಕಂದ್ರೆ ಸೈಲೆಂಟ್ ಆಗಿ ಬಂದಿದ್ರಿ, ನಮ್ಮ ಕೆಲಸ ಮಾಡಿ ಮುಚ್ಕೊಂಡು ಹೋಗೋಣ ಅಷ್ಟೇ. ಎಲ್ಲರೂ ಅಷ್ಟೇ ಕೇಳೋದು. ಒಂದು 2 ಗಂಟೆ ಅಷ್ಟರಲ್ಲಿ ಮುಗ್ದೋಗ್ಬೋದು. ಆಮೇಲೆ ಬೇಕಾದ್ರೆ ನಾವು ಫುಡ್ ಆರ್ಡರ್ ಮಾಡ್ಕೊಂಡು ನಾವೇನೋ ಒಂದು ನಮ್ಮ ಜೀವನದ ಇದು ಮಾಡೋಣ. ಅದಾದ್ಮೇಲೆ ಬೇಕಾದ್ರೆ ಮುಂದಿನ ಪ್ರೊಸೆಸ್ ನಾನು ಹೇಳ್ತೀನಿ. ಸೊ ಎಲ್ಲರೂ ನಾಳೆ 10:30ಗೆ ಶಾರ್ಪ್ TV9 ಶಾಂತಿನಗರ್. TV ಟವರ್ ಅಲ್ಲ, ಇದೆಲ್ಲ ಇದು TV ಟವರ್ ಅಲ್ಲ, ಶಾಂತಿನಗರ್. ಇನ್ನೇನು 10:30 ಹಾಕಿ ಸ್ಟೇಡಿಯಂ ಪಕ್ಕದಲ್ಲೇ TV9 ಆಫೀಸ್ ಇದೆ. ಗೊತ್ತಾಗಿಲ್ಲ ಅಂದ್ರೆ ನೀವು ಗ್ರೂಪಲ್ಲಿ ಲೊಕೇಶನ್ ಹಾಕ್ತೀರಿ ದಯವಿಟ್ಟು. ಇನ್ನೊಂದು ವಿಚಾರ, ಇವಾಗ ಏನು ಗ್ರೂಪ್ ಇದು ಮಾಡಿರೋ ದಯವಿಟ್ಟು ಬೇರೆ ಗ್ರೂಪ್ಗಾಗಲಿ ಈ ವಿಷಯನ ಎಲ್ಲೂ ಹಾಕ್ಬೇಡಿ ನಾಳೆವರೆಗೂ. ಯಾಕೆ ಗೊತ್ತಾ, ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪ್ ಯಾರೋ ಒಬ್ಬ ಆಟೋರು ಇನ್ನೊಬ್ರು ಇರ್ತಾರೆ, ಆ ವಿಷಯ ಅಲ್ಲಿಗೆ ಲೀಕ್ ಆಗ್ತಾ ಇದೆ. ಆ ಒಂದು ಕನ್ಸರ್ನ್ಗಿಂದ ಹೇಳ್ತಾನೆ, ನಾಳೆವರೆಗೂ ಒಂಚೂರು ನಿಮ್ಗೆ ಫಿಸಿಕಲ್ ಆಗಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ನ ಕರ್ಕೊಂಬನ್ನಿ. ನಾಳೆ ಬೇಕಾದ್ರೆ ಬಂದಾದ್ಮೇಲೆ ಆಮೇಲೆ ಬೇಕಾದ್ರೆ ಇದು ಮಾಡೋಣ. 10:30 ಇನ್ನೇನು ಕೇಳೋದಿದ್ಯಾ, ಇಲ್ಲ ಏನಾದ್ರು ಡೌಟ್ಸ್ ಇದೆಯಾ, ಇಲ್ಲ ನಾನು ಹಾಕಿರೋ ಈ ಕ್ಲಾರಿಫಿಕೇಶನ್ ಇನ್ನೂ ಏನಾದ್ರು ಇಂಪ್ರೂವ್ ಮಾಡೋದು ಯಾರಿಗಾರು ಐಡಿಯಾ ಇದೆಯಾ, ದಯವಿಟ್ಟು ಈಗಲೇ ಹೇಳ್ಬಿಡಿ. ಏನಪ್ಪಾ ಅಂದ್ರೆ, ಈ ಕೆಲವರು ಈಗ ಯಾರಾದ್ರು ಬಂದಿರೋರು ಇಲ್ಲೇ ಏನೂ ಆಗ್ಲಿಲ್ಲ, ನಾಳೆ ಹೋದ್ರೆ ಏನಾಗುತ್ತೆ, ದಯವಿಟ್ಟು ಆ ಮೈಂಡ್ ಸೆಟ್ ಇಟ್ಕೊಂಡ್ಬಿಡ್ರಿ. ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿರೋರು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು, ನಾಳೆ ಎಲ್ಲರೂ ಬನ್ನಿ, ನಿಮಗ್ ಗೊತ್ತಿರೋ ಫ್ರೆಂಡ್ಸ್ನು ಕರೀರಿ, ಓಕೆನಾ. ಮತ್ತೆ ಇನ್ನೊಂದು, ಆ ಕಂಪ್ನಿ ಈ ಕಂಪ್ನಿ ಬೇಡ, ಅವ್ರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರಾ, ಬನ್ನಿ ಹೇಳಿ ರಿಕ್ವೆಸ್ಟ್ ಮಾಡಿ, ಇದು ನಮ್ಗೋಸ್ಕರ ಮಾಡ್ತಾ ಇದೀವಿ, ಬನ್ರಿ ಎಲ್ಲರೂ ಹೋಗೋಣ ಅಂತ ಅವ್ರಿಗೂ ಒಂದು ಹೇಳಿ, ಓಕೆನಾ. ಅಷ್ಟೇ ಹೊರತು ಬಲವಂತವಾಗೂ ಕರ್ಕೊಂಡ್ ಬರ್ಬೇಡಿ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಬರ್ರಿ ಅಂತ ಕೇಳ್ರಿ, ಬರ್ತಾರೆ. ಯಾರೂನು ಈಗ ಎಲ್ಲಾರ್ಗು ಪೆಟ್ ಬಿದ್ದೈತೆ, ಪೆಟ್ ಬಿದ್ದಿದೆ ಅಂದ್ಮೇಲೆ ಬಂದೇ ಬರ್ತಾರೆ, ಓಕೆನಾ. ನಿಮ್ಮ ಗ್ರೂಪ್ಗಳಲ್ಲಿ ಇರೋರಾಗ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಲಿ, ಎಲ್ಲಾರನು ಆದಷ್ಟು ನಾಳೆ ಜನನ ಜಾಸ್ತಿ ಕರ್ಕೊಂಡ್ ಬರೋದಕ್ಕೆ ಟ್ರೈ ಮಾಡಿ. ಇವ್ರು ಅದ್ ಬೇಡ ಇದು ಬೇಡ ಆತರ ಬೇಡ, ಓಕೆನಾ. ನೀವು ಅಷ್ಟೇ ನಾಳೆ ತಪ್ಪದೆ ಬನ್ನಿ. ಇಲ್ಲಿ ಬಂದಿದೀವಿ ಅಂತ ಇಲ್ಲೇ ಏನೋ ಆಗಿಲ್ಲ, ನಾಳೆ ಏನ್ ಬರೋದಂತ ಆ ಮೈಂಡ್ ಸೆಟ್ ದಯವಿಟ್ಟು ಯಾರು ಹೋಗ್ಬೇಡಿ. ಇಲ್ಲಿ ಯಾರ್ಯಾರು ಬಂದಿದ್ರೋ ನಾಳೆನು ಬಂದ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ. ಇಲ್ಲಿ ಎಲ್ಲರಿಗೋಸ್ಕರ ಮಾಡ್ತಾ ಇರೋದು, ಓಕೆನಾ. ಇದೊಂದು ರಿಕ್ವೆಸ್ಟ್ ಅಷ್ಟೇ. ಈ 2 ದಿವಸದ ಹಿಂದೆ ಆಲ್ ಆಫ್ ಅ ಸಡನ್ ಬೈಕ್ ಟ್ಯಾಕ್ಸಿನ ಸೀಸ್ ಮಾಡಕ್ ಶುರು ಮಾಡಿದ್ದಾರೆ, ಬ್ಯಾನ್ ಅಂತ ಹೇಳ್ತಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ. ಇದೇ 1 ತಿಂಗಳು ಮುಂಚೆ, 1.5 months ಮುಂಚೆ ಈ ಬೈಕ್ ಟ್ಯಾಕ್ಸಿ ಬ್ಯಾನು ಅಂತ ಹೇಳಿದ್ರು. ಅವಾಗ 1 ವಾರ 10 ದಿವಸ ಮನೆ ಕುತ್ಕೊಂಡ್ವಿ, ಆಯ್ತಾ. ಆಮೇಲೆ ಮತ್ತೆ ಕೋರ್ಟಲ್ಲಿ ಸ್ಟೇ ಆರ್ಡರ್ ತಂದ್ರು. ಕೋರ್ಟಲ್ಲಿ ಸ್ಟೇ ಆರ್ಡರ್ ತಂದ್ಮೇಲೆ ಮತ್ತೆ ಕಂಟಿನ್ಯೂ ಆಯ್ತು. ಇದು ಹೆಂಗೆ ಅಂತ ಹೇಳಿದ್ರೆ, ಯಾರ್ಯಾರು ಮನ್ಸಿಗೆ ಬರುತ್ತೆ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ದು ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ದು ಈಗ ಮನೆ ನಡಿಬೇಕು ಎಲ್ಲ. ನಮ್ದು ಈಗ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ನಮ್ಮ ಓಲಾದಲ್ಲೇ 12,000 ರಿಂದ 15,000 ಜನ ಇದೀವಿ. ಸೊ ಇವರೆಲ್ಲ ಫುಲ್ ಟೈಮ್ ಎಂಪ್ಲಾಯೀಸ್ ಇರುತ್ತೆ. 12,000 ರಿಂದ 15,000 ಫ್ಯಾಮಿಲೀಸು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನೋಡಿ, ನಾನು 1ನೇ ತಾರೀಕು ಬಂದ್ರೆ ನಾನು EMI ಕಟ್ಟಬೇಕು, 10ನೇ ತಾರೀಕು ಬಂದ್ರೆ ಬಾಡಿಗೆ ಕಟ್ಟಬೇಕು. ಇದ್ರ ಮೇಲೆ ಫುಲ್ ಕಂಪ್ಲೀಟ್ ಡಿಪೆಂಡ್ ಆಗಿದ್ದೀವಿ. ಈಗ ಸಡನ್ ಆಗಿ 3 ದಿವಸ ಗಾಡಿ ಓಡಿಸಿಲ್ಲ, ಇವಾಗ ಇನ್ಕಮ್ 0 ಇದೆ. ಈಗ ಯಾರನ್ನ ಕೇಳ್ಬೇಕು ನಾವು? ನಾವೇನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಯಾರಿಗೂ ತೊಂದರೆ ಮಾಡ್ತಿಲ್ಲ, ಪಬ್ಲಿಕ್ ಸರ್ವಿಸ್ ಮಾಡ್ತಿದ್ದೀವಿ. ನಮ್ಗೆ ಅವರು ಬೇರೆ ಗಾಡಿಗಳಾದ್ರೆ ಅವ್ರು ದೊಡ್ಡ ಗಾಡಿನ ದೊಡ್ಡ ಚಾರ್ಜ್ ಜಾಸ್ತಿ ಚಾರ್ಜ್ ಮಾಡ್ತಾರೆ, ನಾವು ಚಿಕ್ಕ ಗಾಡಿ ಕಮ್ಮಿ ಚಾರ್ಜ್ ಮಾಡ್ತೀವಿ. ಅದು ಏನಕ್ಕೆ ಜನಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತದೆ ಅರ್ಥ ಆಗ್ತಾ ಇಲ್ಲ. ಅದೇ ಕಾರಣಕ್ಕೋಸ್ಕರ ನಾವು ಮುಂದೆ ಏನ್ ಮಾಡ್ಬೇಕು ಯೋಚನೆ ಮಾಡ್ತೀವಿ. ಈಗ ಓಲಾ ಕಡೆಯಿಂದವರು
ಕೋರ್ಟಿಗೆ ಹೋಗಿದ್ದಾರೆ, 10ನೇ ತಾರೀಕೇನೋ ಹಿಯರಿಂಗ್ ಅಂತ ಹೇಳ್ತಿದ್ದಾರೆ. ಅವತ್ತರೆಗೂ ಏನಾಗುತ್ತೋ ಗೊತ್ತಿಲ್ಲ, ಅವ್ರ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದು ಆದಷ್ಟು ಬೇಗ ಸಾರ್ಟ್ ಔಟ್ ಆದ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 50,000 ಫ್ಯಾಮಿಲೀಸ್ ಬ್ಯಾಂಗ್ಳೂರಲ್ಲಿ ಎಲ್ಲಾ ತರದ್ದು ರೈಡರ್ಸ್ದು ಒಂದು ನೆಲೆ ಆಗುತ್ತೆ. ಈಗ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಆದಂತ ಉದ್ಯೋಗ ಯೋಜನೆಗಳು ಬರ್ತಾ ಇಲ್ಲ. ಆಮೇಲೆ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀವಿ ಅಂದ್ರೆ ಅದನ್ನು ಸ್ಟಾಪ್ ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ? ಈಗ ನಮ್ಗೆ ಕೆಲ್ಸನೂ ಇಲ್ಲ, ಈ ಕಡೆ ಏನು ಗೌರ್ಮೆಂಟ್ ಕೆಲಸನೂ ಕೊಡಲ್ಲ, ಪ್ರೈವೇಟ್ ಕೆಲಸನೂ ಇಲ್ಲ, ಮನೇಲಿ ಕೂತ್ಕೊ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ನಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವೇನೋ ಮಾಡ್ತಿದೀವಿ, ನಮ್ಮ ಪಡಿಗೆ ಮಾಡಕ್ ಬಿಡಿ. ಅದನ್ನಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ನಾವು ಓಲಾ ಪಾರ್ಟ್ನರು, ಓಲಾಯಿಂದನೇ ದುಡಿತಾ ಇದ್ದೀವಿ, ಓಲಾಯಿಂದ ಜೀವನ ನಡೀತಾ ಇದೆ. ಎಲ್ರಿಗೂ ಜನರಿಗೂ ಅನುಕೂಲ ಇದೆ, ಇದರಲ್ಲಿ ನಮಗೂ ಅನುಕೂಲ ದುಡಿತಾ ಇದ್ದೀವಿ. ನಮಗೂ ಬೇರೆಯವ್ರ ಥರ ಹೊಟ್ಟೆ ಪಾಡಿದೆ, ನಾವು ಇದು ದುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಅನುಕೂಲ ಮಾಡಿಕೊಡಿ. ಹೇಳ್ಬೇಕಾದ್ರೆ ಏನಂದ್ರೆ ಓಲಾ ಪಾರ್ಟ್ನರ್ಗಿಂತ ಬಂದ್ಬಿಟ್ಟು ಬೇಜಾನ್ ಜಾಬ್ ಇರಲಿಲ್ಲ, ಲೈಕ್ ಎಜುಕೇಟೆಡ್ ಏನೋ ಅವ್ರಿಗೆಲ್ಲ ಜಾಬ್ ಇರಲಿಲ್ಲ ಅಲ್ವಾ. ಒಂದು ಜಾಬ್ ಆಪರ್ಚುನಿಟಿನ ಬಂದ್ಬಿಟ್ಟು ಓಲಾದವರು ಈ ಎಲೆಕ್ಟ್ರಿಕ್ ಬೈಕ್ ಮುಖಾಂತರ ನಮಗೆ ಕೊಟ್ಟಿದೆ. ಅದನ್ನ ಬಂದ್ಬಿಟ್ಟು ದಿಢೀರ್ ಅಂದ್ಬಿಟ್ಟು ಈ ಥರ ಕ್ಯಾನ್ಸಲ್ ಮಾಡ್ತೀವಿ, ಸೀಸ್ ಮಾಡ್ತೀವಿ ಗಾಡಿ ಅಂದರೆ ನಮ್ಮದು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಏನು ಪರಿಸ್ಥಿತಿ ಇದೆ, ದಿಢೀರ್ ಅಂತ ಸ್ಟಾಪ್ ಮಾಡಿದೆ. ಅಟ್ಲೀಸ್ಟ್ ನೋಟಿಸ್ ಪೀರಿಯಡು ಏನಾದರೂ ಒಂದು ಹೇಳಿದಿದ್ರೆ ನಮಗೂ ಸ್ವಲ್ಪ ಏನಾದರೂ ಒಂದು ಮಾಡ್ಬೋದು. ಈಗ ದಿಢೀರ್ ಅಂತ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಇಲ್ಲ ಮಾಡಬಾರ್ದು ಅಂದರೆ ನಮಗೆ ಬಂದ್ಬಿಟ್ಟು ಇದಕ್ಕೆ ಪರಿಹಾರ ಏನು? ಈಗ ನಮಗೆ ಬೇರೆ ಏನು, ಈಗ ಮಾಡ್ತಾ ಇದೀವಿ ಕೆಲಸ, ಇದರಿಂದನೇ ದುಡಿತಾ ಇದೀವಿ, ಇದರಿಂದನೇ ತಿಂತಾ ಇದೀವಿ. ದಿಢೀರ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಹೇಳಿ ಈಗ ಅಂತ ನಮ್ದೊಂದು ನಮಗಾಗಿರೋ ಪ್ರಾಬ್ಲಮ್ನ ಬಂದ್ಬಿಟ್ಟು ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವ್ರವ್ರ ದುಡಿಮೆ ಬಂದ್ಬಿಟ್ಟು ಅವ್ರವ್ರಿಗಿದೆ, ಸರಿನಾ? ಇರೋ ದುಡಿಮೆ ಬಂದ್ಬಿಟ್ಟು ನಮಗೆ ದಿಢೀರ್ ಅಂತ ಈ ಥರ ಸ್ಟಾಪ್ ಮಾಡಿಬಿಟ್ರೆ ಏನು ಮಾಡೋದು? ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಎಲ್ಲರೂ ಬಂದ್ಬಿಟ್ಟು ಆ ಕಮಿಟ್ಮೆಂಟ್ ಬಿಟ್ಬಿಟ್ಟು ಓದಿರೋ ಬರ್ದಿರೋರೆಲ್ಲ ಈ ಲೈನಿಗೆ ಬಂದಿದ್ದಾರೆ. ಏನೋ ಒಂದು ಜಾಬ್ ಆಪರ್ಚುನಿಟಿ ಸಿಕ್ಕಿದೆ ಅಲ್ವಾ ಅಂದ್ಬಿಟ್ಟು ದಿಢೀರ್ ಅಂದ್ಬಿಟ್ಟು ಈ ಥರ ಆಗಿದೆ ಅಲ್ವಾ ಅಂದ್ಬಿಟ್ಟೆ ನಮ್ಮದು ಸ್ವಲ್ಪ ಇದಾಗ್ತಿದೆ. ಅನುಕೂಲ ಮಾಡಬೇಕು, ಅದ್ರ ರಿಕ್ವೆಸ್ಟ್ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡ್ತಿಲ್ಲ ಆಕ್ಚುಲಿ. ಏನಕ್ಕೆ ನೀವು ಇದು ಮಾಡ್ತಿದ್ದೀರಾ? ಕಂಪನಿ ಮಧ್ಯದಲ್ಲಿ ನಮ್ಮನ್ನ ತಗೊಂಡ್ಬರ್ತಿದ್ದೀರಾ ಅಂತ ನಮಗೆ ಅರ್ಥ ಆಗ್ತಿಲ್ಲ. ನಮಗೆ ಕಂಪನಿ ಮಧ್ಯದಲ್ಲಿ ನಾವು ಎಫೆಕ್ಟ್ ಆಗ್ತಾ ಇದೀವಿ. ಅದಕ್ಕೆ ಸರ್ಕಾರ ಅಂತ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ನಮಗೇನು ಅನುಕೂಲ ಮಾಡ್ಕೊಡ್ತಿದ್ದೀರಾ ಅದಂತೂ ಹೇಳಿ. ಅಟ್ ಲೀಸ್ಟ್ ಬ್ಯಾನ್ ಅಂತ ಹೇಳಿದ್ರೆ ಅಗ್ರಿಗೇಟ್ ಆಪ್ ಬ್ಯಾನ್ ಮಾಡ್ಲಿ ಬೇಕಾರೆ. ನೋಡಿ ಸರ್, ನಾನು ಬಂದ್ಬಿಟ್ಟು ಆಲ್ರೆಡಿ ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಆಗಿ HPL ಕೆಲಸ ಮಾಡ್ತಾ ಇದ್ದೆ. ನಾವು ಒಬ್ಬ ಹುಡುಗನಿಗೆ ಕೆಲಸ ಕೊಡ್ಸಕ್ಕೆ ಹೋಗಿ ನಾನು ಅದ್ರ ಪ್ರಾಬ್ಲಮ್ ಸಿಕ್ಕಾಕೊಂಡು ಕೆಲಸ ಇಲ್ಲದೆ ಓದಾಡೋ ಟೈಮಲ್ಲಿ ನನಗೆ ಈ ಓಲಾ ಬೈಕ್ ಟ್ಯಾಕ್ಸಿದು ಯಾರೋ ಒಬ್ರು ಹೇಳಿದ್ರು. ಇದನ್ನ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಡಿಸೆಂಬರಿಂದ ಮಾಡ್ತಾ ಇದ್ದೀನಿ. ನಾನು ತುಂಬ ಅನುಕೂಲ ಆಗಿದೆ, ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಬಟ್ ಆಟೋದವರು ಕೆಲವೊಬ್ರು ಬಂದರು ನಮಗೆ ಇದು ಇಲ್ಲಿಗಲ್ ಆಗಿದೆ ಅಂತ ಹೇಳೋ ನಮ್ಮ ನೋಡಿಯೋದಕ್ಕೆ ಬರೋದು ಬೈಯೋದಕ್ಕೆ ಬರೋ ಬರ್ತಾ ಇದ್ದಾರೆ. ನಾವು ಯಾವುದೇ ರೀತಿ ಅವ್ರಿಗೆ ತೊಂದರೆ ಮಾಡ್ತಾ ಇಲ್ಲ. ಯಾಕೆ ನಮ್ಮ ಬರೋ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಯಾರು ಹೆಚ್ಚಿನ ಹಣ ಕೇಳ್ತಾ ಇಲ್ಲ, ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ನಮ್ಮ ಕಂಪ್ನಿಯವನು ನಮ್ಮ ಬದುಕಕ್ಕೆ ಒಂದು ದಾರಿ ಮಾಡ್ಕೊಟ್ಟಾನೆ. ಇದರಿಂದ ನಾವು ಬದುಕ್ತಾ ಇದ್ದೀವಿ. ಆಲ್ಮೋಸ್ಟ್ 6 ತಿಂಗಳಿಂದ ನಾನು ಕೆಲಸ ಇಲ್ದಿರೋ ಓದಾಡ್ತಾ ಇರೋ ಟೈಮಲ್ಲಿ ಇದು ನನಗೆ ಸಿಕ್ಕಿದೆ. ಇದೊಂದು ದಾರಿ ದೀಪ ಆಗಿದೆ. ಇದನ್ನ ಬ್ಯಾನ್ ಮಾಡಿರೋದು ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲ ಈಗ ಕೆಲಸ ಇಲ್ಲ, ಈಗ ಸಡನ್ ಕೆಲಸ ಇಲ್ಲ, ಎಲ್ಲ ಇಷ್ಟೊಂದು ಜನ ಇದಾರೆ, ಇಷ್ಟೊಂದು ಜನಕ್ಕೂ ಕೆಲಸ ಇಲ್ಲವಾ? ಈಗ ನೆಕ್ಸ್ಟ್ ಏನ್ ಮಾಡೋದು? ಅದೇ ಗೊತ್ತಿಲ್ಲ. ಫ್ಯಾಮಿಲಿ ನೀವು ನೋಡ್ಕೊಬೇಕಲ್ಲ, ಎಲ್ಲರಿಗೂ ಇರ್ತಲ್ಲ ಫ್ಯಾಮಿಲಿ. ಹೌದು, ಅದಕ್ಕೆ ಸರ್ಕಾರದವರು ಇದಕ್ಕೆ ಕೇಳಬೇಕು. ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳಿದಾರಲ್ಲ, ಅದಕ್ಕೆ ಅವ್ರು ಯಾವ್ದಾದ್ರು ಪರಿಹಾರ ಕೊಡಬೇಕು. ಆಲ್ಟರ್ನೇಟ್ ಆಗಿ ಏನಾದ್ರು ನಮಗೆ ವ್ಯವಸ್ಥೆ ಹೊರತುಪಡಿಸಬೇಕು ಅಷ್ಟೇ. ओला में काम कर ले हो क्या 6-7 महीने से ओला काम कर ले हो। इससे पहले काम करता था, बराबर काम नहीं बराबर था मुझे। ओला में काम कर लेता था, मेरे घर का सबका, मेरे वालिद का वालिदा का सबका, हॉस्पिटल का सब होता था। क्या सडन अब क्या कर डाले कि ओला स्टाफ को बोल डाली क्या जितने भी राइडर्स को ये सबको स्टाफ कर डाली क्या 3-4 दिन से अब मैं काम नहीं। ठीक है, अब 10 तारीख को भाड़ा रहता है, सब कुछ रहता है, मेरे वालिद को हॉस्पिटल में, मेरे वालिदा को हॉस्पिटल जाने का रहता है, सब कुछ रहता है। अब ये लोग सब सडन ऐसा करता ले तो अब हमें कहाँ जाना? सो अब 1-2 आदमी नहीं है यहाँ हमारे खाली ओला के सब डाले तो 2 से 3 हज़ार इतने काम करे। अब उनकी फैमिली है, ठीक है, उनका अलग अलग परेशानी है, अलग अलग उनका सब कुछ है। ठीक है, अब इनको सबको कौन साथ देती? अब एकदम सडन गवर्नमेंट ऐसा बोल डाली, RTO ऐसा ये कर डाली तो अब हमें कहाँ जाना? सो कंपनी अथॉरिटी कोर्ट को डाल को है तारीख को। ठीक है, अब हमें कहाँ जाना? अब हमारे घर को परेशानी है, अब रोज कमा घर को चलाने वाला आदमी हमें सब। ठीक है, नॉर्मल आदमी रहा तो अलग बात। अब इसमें कौन भी सपोर्ट नहीं, यही नहीं को बोले तो हमें 2,000-3,000 इतना कहाँ जाना? सो क्या काम करना? सो अब कंपनी हमारा साथ देखो, गाड़ी देखो है। ठीक है, अब जो काम कर रही है हमें नॉर्मल आदमी जो 10,000-15,000 सैलरी उठा रहा, उन्हें क्या कर रहा? ओला बुक कर रहा कहीं को, क्योंकि तो उससे पैसे बचने के वास्ते उन्हें भी उसके घर के कमिटमेंट नहीं बोल को उन्हें भी ये कर रहा। तो हमना भी सपोर्ट करो, हमना भी गवर्नमेंट सपोर्ट करना, क्योंकि तो उनकी जो नॉर्मल सैलरी काम करने वाला है जो 15,000 उठा रहा, 20,000 उठा रहा सैलरी, क्या उन्हें जो है
ओला ओला बुक कर रहा कहीं को उसे 20-8 रुपए हो रहा कि 30 रुपए हो रहा कि 35 रुपए हो रहा कि उन्हें सिंगल इसमें जा रहा। अगर उन्हें अच्छी सैलरी वाला हो तो उन्हें ऑटो भी बुक कर रहा है, ऊपर भी बुक कर रहा है, टैक्सी भी बुक कर रहा है। अब नॉर्मली आदमी है सो वाला उन्हें क्या कर रहा है, ओला बुक कर रहा है कहीं को ठीक है, तो उसे 20-8 रुपए में रात को जाने वाला है, अपने रात के 2 बजे जाने वाला है, 12 बजे जाने वाला है, होटल में काम कर रहा है, रेस्टोरेंट में काम कर रहा है। अब उसकी 15,000-20,000 सैलरी है, अपने रूम का घर का सबका देख को जाना रहता, तो उन्हें क्या सोचता है कि महीने को मुझे 1,000 की 1,200 रुपए की हो जा रही, तो उसमें उन्हें क्या कर रहा है, वो चीज को बुक कर ले को जा रहा उन्हें, ठीक है। अब ये भी कर डालेगा तो उन्हें ऑटो बुक करेगा, तो ये टैक्सी बुक करेगा, तो 10-15,000 रुपए कहाँ जाना, सो कमाया सो पैसे तो पूरी टैक्सी में दे डालना, ऑटो में दे डालना क्या, तो ये चीजें सब होती है। तो ये सब चीजें कौन साथ देता है? अब खाली ऑटो वाले का इनका उनका मुद्दा उठाएगा तो नहीं होता, ठीक है। तो बाइक टैक्सी वाला जो कर रहा है उन्हें ओला वाला इस वजह से कहीं कर रहा है, तो जो उसे बेसिक देखो है। अब बेसिक का मतलब क्या, उन्हें जो छोटी सैलरी वाला छोटे चीजें देखता है, उन्हें बड़ी ख्वाहिशा नहीं कर सकता उन्हें, कि तो उसकी सैलरी वो चीज है। अब उन्हें उसमें भी बच्चा को क्या करता है, 80 से 50 रुपए बचे तो अब एक 7 रुपए डाल को 1 लीटर दूध ले ले, तो छोटी बेसिक वाला सोचता है। तो ये मुद्दा है, ये हम ना सपोर्ट करो, गवर्नमेंट उनको सपोर्ट करेगा तो हमें भी यहाँ के अच्छे, हमें भी काम करने वाला, हमें मेहनत करने वाला, हमारे पीछे भी फैमिली है, तो हमने भी सपोर्ट करो गवर्नमेंट। इसके वास्ते एक रिक्वेस्ट है